ತೊಕ್ಕೋಟು ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯ 65ನೇ ವರ್ಷದ ಮೊಸರು ಕುಡಿಕೆ ಉತ್ಸವ ಸಂಪನ್ನ ಕಂಡಿತು. ಶ್ರೀಕೃಷ್ಣ ದೇವರಿಗೆ ಮಹಾಪೂಜೆಯ ನಂತರ ಶ್ರೀ ದೇವರ ಶೋಭಾಯಾತ್ರೆ ಆರಂಭಗೊಂಡಿತು. ದಾರಿಯುದ್ದಕ್ಕೂ ವಿವಿಧ ಸಂಘಟನೆಗಳು ದ್ವಾರಗಳನ್ನು ಪೇರಿಸಿ ಕಟ್ಟಿದ್ದು ಗೋಪಾಲಕರು ಮಡಕೆ ಒಡೆದು ಸಂಭ್ರಮಿಸಿದರು. ದಶರಥನ ಮಾತನ್ನ ಪರಿಪಾಲಿಸುವುದಕ್ಕಾಗಿ ಅರಣ್ಯಕ್ಕೆ ತೆರಳಿ ಪಂಚವಟಿಯಲ್ಲಿ ವಾಸವಾಗಿದ್ದ ಶ್ರೀರಾಮ ಲಕ್ಷ್ಮಣರನ್ನು ರಾವಣ ಪ್ರೇರಿತ ಮಾಯಾಮೃಗವೊಂದು ದಿಕ್ಕು ತಪ್ಪಿಸುತ್ತದೆ. ಇದೇ ಸಮಯವೆಂದರಿತು ಮಾರುವೇಷದಲ್ಲಿ ಬಂದು ಒಂಟಿಯಾಗಿದ್ದ ರಾಮವಲ್ಲಭೆ ಸೀತಾಮಾತೆಯನ್ನು ಮೋಸದಿಂದ ಅಪಹರಿಸಿ ಲಂಕೆಗೊಯ್ದು ಅಶೋಕವನದಲ್ಲಿ ಕೂಡಿ ಹಾಕುತ್ತಾನೆ ಲಂಕೇಶ್ವರ ರಾವಣ. ಶ್ರೀರಾಮನ ಆಜ್ಞೆಯಂತೆ ಸೀತಾಮಾತೆಯನ್ನು ಹುಡುಕಿಕೊಂಡು ದಕ್ಷಿಣದ ಸಮುದ್ರದಾಚೆಯ ಲಂಕಾಪುರಕ್ಕೆ ಶ್ರೀರಾಮ ಮುದ್ರೆಯೊಂದಿಗೆ ದೌಡಾಯಿಸುತ್ತಾನೆ ವಾನರೋತ್ತಮ ಶ್ರೀ ವೀರಾಂಜನೇಯ. ಓಂ ಸರ್ವೇಂದ್ರಿಯ ನಿಗ್ರಹಾಯ ನಮಃ. ಓಂ ಸಾಗರೋಲ್ಲಂಘನ ಶೂರಾಯ ನಮಃ. ಓಂ ಸಹಸ್ರ ಬಾಹುಬಲ ಧೀರಾಯ ನಮಃ. ಓಂ ಸಕಲೇಷ್ಟಾರ್ಥ ಪ್ರದಾಯಕಾಯ ನಮಃ. ಆಗ ಮಾರುತಿಯನ್ನು ಲಂಕೆಯ ಹೆಬ್ಬಾಗಿಲಿನಲ್ಲಿ ತಡೆದು ನಿಲ್ಲಿಸಿದವಳೆ ಲಂಕಾ ಕಾವಲಿಗೆಂದೇ ನಿಯುಕ್ತಳಾದ ಮಹಾಮಾಯಾವಿ ಲಂಕಿಣಿ. ಎಲೆಯರ ಮುಂಟು ಕಪ್ಪಿ, ಎಲ್ಲಿಗಿದು ಪ್ರಯಾಣ? ನುಸುಳುವುದು ಎಲ್ಲಿಗೆ? ಕೇಳುವವರು ಯಾರು ಇಲ್ಲವೆಂದು ಅಂದುಕೊಂಡೆಯಾ? ಯಾರು ನೀನು? ಇಲ್ಲಿಗೇಕೆ ಬಂದೆ? ನಾನೊಬ್ಬ ವಾನರ. ಲಂಕಾಪುರದ ಭವ್ಯತೆಯ ಬಗೆಗೆ ಸಾಕಷ್ಟು ಕೇಳಿದ್ದೇನೆ. ಅದನ್ನೊಮ್ಮೆ ಕಣ್ಣಾರೆ ಕಂಡು ಹೋಗಬೇಕೆಂಬ ಹಬ್ಬಲದಿಂದ ಬಂದಿದ್ದೇನೆ. ಒಳಗೆ ಹೋಗಲು ಬಿಡು. ಅಷ್ಟಕ್ಕೂ ಹೋಗದಂತೆ ತಡೆಯಲು ನೀನು ಯಾರು? ಓಹೋ, ನಿನಗೆ ನಾನು ಯಾರೆಂದು ತಿಳಿಯಬೇಕೆ? ಕೇಳಿ, ಸಾಕ್ಷಾತ್ ಲಂಕಾಪುರಧೀಶನಾಗಿರುವ ಅಸುರೋತ್ತಮ ರಾವಣೇಶ್ವರನಿಂದ ಲಂಕಾ ನಗರದ ಬಾಗಿಲು ಕಾಯುವುದಕ್ಕೆಂದೇ ನೇಮಕವಾದವಳು ನಾನು. ನಾನೇ ಲಂಕಿಣಿ. ಲಂಕಿಣಿ? ಆ ಹೆಸರೇ ಕೇಳಿಲ್ಲವಲ್ಲ. ಕೇಳದಿದ್ದರೆ ಈಗ ಕೇಳು. ಲಂಕಿಣಿ ಎಂಬ ಹೆಸರು ಕೇಳಿದ ತಕ್ಷಣ ಈ ಲಂಕಾಪುರವೇಕೆ ಇಡೀ ಜಗತ್ತೇ ಗಡ 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 ನಡುಗಿ ಬಿಡುತ್ತದೆ. ನೀನು ಕೇಳಿ ಕೇಳಿ ಒಬ್ಬ ಕೋತಿ. ಲಂಕೆಗೆ ನುಗ್ಗಲು ಬಂದ ಎಂತೆಂತಹ ವೀರರನ್ನೇ ಕಟ್ಟಿಗೆಯಂತೆ ತಟಪಟ ಮುರಿದು 4 ದಿಕ್ಕುಗಳಿಗೆ ಎಸೆದವಳು ನಾನು. ನಿನ್ನನ್ನು ನನ್ನ ಕಾಲ ಹೆಬ್ಬರಲಿನಿಂದ ಒತ್ತಿ ಜಜ್ಜಿ ಬಿಡುತ್ತೇನೆ. ತೊಲಗಿಲ್ಲಿಂದ. ಎಲೆ ಮಾಯಾವಿ, ನನಗೀಗ ಲಂಕೆಯ ಅರಮನೆ ಉದ್ಯಾನಗಳೆಲ್ಲವನ್ನ ನೋಡಿ ಒಂದಷ್ಟು ವಿಹರಿಸಬೇಕೆಂದು ಮನಸ್ಸಾಗಿದೆ. ಒಮ್ಮೆ ಹೋಗಲು ಬಿಡು. ಎಲ್ಲವೋ ಹಠಮಾರಿ ಮರ್ಕಟ. ಒಮ್ಮೆ ಹೇಳಿದರೆ ಅರ್ಥವಾಗುವುದಿಲ್ಲವೇನೋ? ನೀನು ನನ್ನ ಕೈಯಲ್ಲಿ ಸಾಯಲು ಸಿದ್ಧನಾದಂತಿದೆ. ನಿನ್ನ ಈ ಬೆದರಿಕೆಗೆ ನಾನು ಹೆದರುವವನಲ್ಲ. ನೋಡೀಗ ನಿನ್ನ ಕಣ್ಣೆದುರೇ ಒಳನುಗ್ಗಿ ಲಂಕೆಯ ಅಂಗಳವನ್ನು ಸೇರುವೆ. ಓಹೋ, ನೋಡಿಯೇ ಬಿಡೋಣ. ಆ ಮೊದಲೇ ನಿನ್ನ ಈ ಹಠವನ್ನು
ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸಾಗರ ಜೈ ಕಪೀಶ ಬೆಂಗಳೂರು ಜಾಗರ ರಾಮ ದೂರ ತುಳಿದ ಬಲರಾಮ ಅಂಜನಿ ಪುತ್ರ ಮಹೇಶ್ವರ ರಾಮ ಮಹಾಯಾನಿ ರಾಮ ಜಗತ್ತಿ ಮಂದಿರ ವಾರಸುವಂತೆ ಶಂಕರ ಶಿವನ ಕೇಸರಿ ಕನ್ನಡ ಬೀಜ ಎಲೆ ರಕ್ಕಸಿಯೇ, ನಿನ್ನ ಅಹಂಕಾರಕ್ಕೆ ಮದ್ದು ನನ್ನಲ್ಲಿದೆ. ಇಕೋ ಗದಾ ಪ್ರಹಾರ. ಅಯ್ಯೋ, ಎಂತಹ ತೀಕ್ಷ್ಣ ಪ್ರಹಾರ! ನನ್ನ ಜೀವವೇ ಹೋಗಿ ಬಂದಂತಾಯಿತು. ಈ ದೈತ್ಯಾಕಾರದ ನೀನು ಸಾಮಾನ್ಯ ಕೋತಿಯಂತೂ ಅಲ್ಲ. ಮತ್ಯಾರು? ಯಾರು ನೀನು? ಹೇಳು. ಕೇಳಿಲಿ, ನಾನು ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರನ ಪರಮ ಶಿಷ್ಯ ಆಂಜನೇಯ. ರಾಮನ ಅಣತಿಯಂತೆ ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾಮಾತೆಯನ್ನು ಹುಡುಕಾಡುತ್ತಾ ಇಲ್ಲಿಗೆ ಬಂದವನಿದ್ದೇನೆ. ಆಹಾ, ಈಗ ಅರ್ಥವಾಯಿತು. ಅಂದು ಬ್ರಹ್ಮದೇವ ನನಗೊಂದು ಕಿವಿಮಾತು ಹೇಳಿದ್ದ. ವಾನರ ರೂಪದಲ್ಲಿ ಓರ್ವ ಬಂದು ನನ್ನ ಗರ್ವವನ್ನು ಮುರಿಯುತ್ತಾನೆಂದು. ಅಂದಿಗೆ ಲಂಕಾಪುರದ ಅಸುರರ ವಿನಾಶದ ದಿನಗಳು ಪ್ರಾರಂಭವಾಗುತ್ತದೆ ಎಂದು ಎಚ್ಚರ ಕೊಟ್ಟಿದ್ದ. ಬಹುಶಃ ರಾಕ್ಷಸ ಕುಲ ವಿನಾಶಕ್ಕೆ ಕಾಲ ಸನ್ನಿಹಿತವಾಗಿದೆ. ಕಾಲ ನಿಯಮವನ್ನು ಯಾರೂ ಉಲ್ಲಂಘಿಸುವಂತಿಲ್ಲ. ಬಾಗಿಲು ತೆರೆಯುವೆ. ನಾನು ಬಾಗಿಲು ತೆರೆಯುವುದು ನಿನ್ನ ಪ್ರವೇಶಕ್ಕೆ ಮಾತ್ರವಲ್ಲ, ದಾನವರ ವಿನಾಶಕ್ಕೂ. ತೆರಳು ಕಪಿಶ್ರೇಷ್ಠ. ಲಂಕಿಣಿ ಅಂದಿನವಳಲ್ಲ. ಇಂದಿಗೂ ನಮ್ಮ ಬಾಳ್ವೆಯ ಬಾಗಿಲಿಗೆ ಭಗವಂತನನ್ನು ಒಳಬಿಡದ ನಮ್ಮ ದುಷ್ಟತನ ಎಂಬ ಕಾವಲುಗಾರ್ತಿಯೂ ಹೌದು. ಲಂಕಿಣಿಯ ಅತಿಶಯ ಸೊಕ್ಕನ್ನು ಹೆಡೆಮುರಿ ಕಟ್ಟಿದ ವಜ್ರದೇಹಿಯ ದಿಟ್ಟತನದ ವೀರ ಕಥಾನಕವೇ ಲಂಕಿಣಿ ಗರ್ವಭಂಗ. ಧಾರ್ಮಿಕ ಸಭೆಯ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಸಭಾ ಕಾರ್ಯಕ್ರಮ ದಾಯ ಮಲ್ಪಿರ್ದಂಡ ಕೆಲವು ಸಂದೇಶಲು ಪೋಡು ಪಂಡದು ಎಂಗಲ ಅನೇಕ ಜನ ಪಾತೆರಿಯರು ಯಾನು ಹೆಚ್ಚಿ ಪಾತ್ರ ಪೋಂದೆ ಇತ್ತದ ವರ್ತಮಾನ ಕಾಲ ನಿಖಲು ಮಾತ ಪೇಪರ್ ತೂಪರ್ ಟಿವಿ ತೂಪರ್ ಬೆತವೇತ ವಿಚಾರ ತೂಪರ್ ನಿಖಲು ಮಾತಾಡಲ್ಲ. ಇನ್ನಿತ್ತ ವರ್ತಮಾನ ಕಾಲಡು ನಮ್ಮ ಊರುಡು ವಾವಾ ರೀತಿದ ಅನಾಹುತಲು ಆಪಣೊಂದು ಇನಿ ಓಡೆ ಮುಟ್ಟ ಆತನ ಬಣ್ಣದಾಂಡ 5 ವರ್ಷದ ಪೊಣ್ಣು ಮಗಲ ಮೆತ್ತಿನ ಅತ್ಯಾಚಾರ ಆಪುಂಡು ಒಂದು ಗಂಭೀರమైన ವಿಚಾರ. 10 ವರ್ಷದ ಪೊಣ್ಣು ಮಗಲ ಮೆತ್ತಿನ ಅಚ್ಚಾರ ಆಪುಂಡು. ಇನಿ ಅವಳು ದುಂಬಿ ಮೂಲು ದುಂಬಿ ಅವಳು ಹತ್ಯೆ ಬೇತೆ ಬೇತೆ ರೀತಿದ ಅನಾಹುತಲು ಅನಗ ಜನಕ್ಕಲು ಮಾನಸಿಕವಾದ ನೆಮ್ಮದಿ ಜಂದೆ ಓಲಾ ನಂಗೆ ಬೊಡ್ಚಿ ಪಂಪನ ವಿಚಾರ ಇನಿ ಬರೊಂದುಂಡು. ಯಾನು ಅಪ್ಪೆನಕ್ಕಲ್ಡ ಒಂಜಿ ವಿಚಾರ ಪಂಪೆ ಇನಿ ಮಹಿಳೆಯರು ನಿಖಲು ಮಾತ ಉಲ್ಲಾರು ನಿಖಲು ಬಾರಿ ಕಷ್ಟಪಟ್ಟದ ನಿಖಲ ಜೋಕುಲನ್ನು ಶಾಲೆ ಕಡ್ಪಡುವರು. ನಿಖ ದಾನ ಆಸೆ ಪಣ್ಣದಂಡ ಎನ್ನ ಜೋಕುಲ್ಲ ಒಂಜಿ IAS ಆವಡು IPS ಆವಡು ಡಾಕ್ಟರ್ ಆವಡು ಇಂಜಿನಿಯರು ಬೇತೆ ಬೇತೆ ಆಸೆ ನಿಖಲು ಜೋಕುಲನ್ನು ಶಾಲೆ ಕಡ್ಪಡುವರು. ಅಂಡ ಇತ್ತದ ವರ್ತಮಾನ ಕಾಲಡು ನಮ ವಿಶೇಷವಾದ ಪೊಣ್ಣು ಜೋಕುಲನ್ನು ನಮ ಶಾಲೆ ಕಡ್ಪುಂಡ ಆ ಪೊಣ್ಣು ಬಾಲೆ ಇಲ್ಲಡ್ದು ಶಾಲೆಗೆ ಶಾಲೆಡ್ದು ಇಲ್ಲಡ ಪೋಯ್ನೇಟ ಆ ಪೊಣ್ಣು ಮಗಲ್ನ ಮಿತ್ ಹೆಚ್ಚು ಆ ಬಾಲ್ಯದ ಚಲನವಲನಗೂ ಹೆಚ್ಚು ಗಮನ ಕೊರಡು ನಿಖಲು ಅಪ್ಪೆರಲು ಕರಿದು ಪೋಯರ ಏತ್ ಮಲ್ಲ ತ್ಯಾಗ ಮಲ್ತದ ಆಣಿ ಸುರುಮಲ್ದಿರು ಅವಳ ಅಕಲ್ನ ಎಡ್ಡೆ ಕೈಟ್ ಸುರುಮಲ್ತಿನ ಎಡ್ತದು ಒವೆ ಒಂಜಿ ಸಂಘ ಸಂಸ್ಥೆ 75 ವರ್ಷದಾತು ಸುದೀರ್ಘ ಕಾಲ ಬದುಕುನು ಭಾರಿ ಕಡಿಮೆ. ಯಾನು ದೂರದ ಒಡಿಪುಡ್ದು ಪೋಯ್ದಿನಿ ಎನ್ನ ಒಡಿಪುದ ಭಾಗದ ಲೆತ್ತದು
ಮೂಲ ತೊಕ್ಕೊಟ್ಟು ಒಂಜಿ ವೇದಿಕೆಡೆ ಹಿಂಗೆ ಪಾಲು ಪಡೆಯುವಂಥ ಅವಕಾಶ ಕೊಡ್ತಾನ ನಿಗಲಿಗೆ ನಾನು ತುಂಬ ಚಿರಋಣಿ. ಬಹುಶಃ ನೆಕ್ಕ ಕಾರಣ ಎದೆರಡು ಕಲ್ದಿನ ದೀಕ್ಷಿತ್ ಭಂಡಾರಿ ಆದಿಪ್ಪಳು ಎನ್ನ ಪುದಿರ ನಗರ ತೆರಿಪಾದ ಕೊಡ್ತೀನಿ ಐತ ಒಟ್ಟಿಗೂ ನಿಗಲ್ನ ಒಟ್ಟಿಗೂ ವೀರಮಾರುತಿ ವ್ಯಾಯಾಮ ಸಂಘದೊಟ್ಟು ಅವಿನಾಭಾವ ಸಂಬಂಧ ಉಂಟಾಯಿನಿ ಏಪ ಪಂಡ ಎಂಕಲ್ನ ಕಾಪುದ ಮಾರಿಯಮ್ಮನ ದೇಗುಲ ಪುನರ್ನಿರ್ಮಾಣ ಅದು ಜೀರ್ಣೋದ್ಧಾರ ಕಾಲೋಡು ಹೊರೆ ಕಾಣಿಕೆದ ಒಂಜಿ ವ್ಯವಸ್ಥೆ ಈ ಭಾಗದ ಮಲ್ಪಡು ಬಂದು ಎಂಕ್ ದೀಕ್ಷಿತ್ ಭಂಡಾರಿಗೆ ಚಿತ್ತರಂಜನ ಭಂಡಾರಿ ಕೊರಿಯರು ಬೋಡು ಎಂಕ್ಲೆನ ಸಮಾನ ಕಾಲಿಕರಾಯಿನ ನಮ್ಮ ಸಮಾಜ ಸೇವೆ ಮನ್ಪುನ ಮಾರುತಿ ಸಂಘ ಉಪ್ಪಡು ಕರಾಟೆ ಪಟು ಉಪ್ಪಡು ಅಂಚೆನೆ ನಮ್ಮ ವಿಜ್ಞಾನಡು ಸಾಧನೆ ಮಂತಿನ ಒಂಜಿ ಪೊಣ್ಣು ಮಗಲು ಉಪ್ಪಡು ಮೊಕ್ಲೆಲ್ಲ ಒಂಜಿ ಗುರುತಿಸುವೇರು ಬೊಕ್ಕ ಇತ್ತೆ ಎಂಕ್ ಗೊತ್ತಿತ್ತಿಲೆಕ್ಕೊಡು ಯಾನ್ಲ ಒಂಜಿ ಜಿಮ್ಮುದ ಅಂದು ಎಂಕ್ಲನ ಬಾಲಾಂಜನೇಯ ಜಿಮ್ಲ 75ನೇ ವರ್ಷ ನಡತೊಂದುಂಡು ಎಂಕ್ಲೊಂಜಿ 5ನೇ ವರ್ಷೋಡು ಸತತವಾದ ಕರ್ನಾಟಕ ರಾಜ್ಯದ ಒಂಜಿ ಪವರ್ ಲಿಫ್ಟಿಂಗ್ದ ಚಾಂಪಿಯನ್ಸ್ ಬೊಕ್ಕ ರಾಜ್ಯ ಪ್ರಶಸ್ತಿಲ ವಿಜೇತರಾದ ಒಂಜಿ ಜಿಮ್ಮು ನಡಪವನ ಏತು ಕಷ್ಟ ಅಂದ್ ಯಾನೈತ ಅಧ್ಯಕ್ಷದ ನೆಲೆಯದು ಎಂಕ್ಲೆ ಗೊತ್ತುಂಡು ದಯಪಂಡ ನಮ್ಮ ಎಲ್ಯ ನೆಗ್ಲಿಜಿಬಲ್ ಒಂಜಿ ಪೀಸ್ ಬತ್ತೊಂದು ಆಯ್ತ ನಮ್ಮ ಸಂಪನ್ಮೂಲ ಸೀಮಿತ ಇತ್ತಂಡಲ್ಲ ನಮ್ಮ ಸಾಧನೆ ಮನ್ಪುನುಂದಾಂಡ ಐಟ್ ದುಂಬು ನಮ್ಮ ಸ್ಥಾಪಕ ಸದಸ್ಯರು ಇತ್ತೇರಂಡ ಬೊಕ್ಕ ಅಲ್ಪದ ಪದಾಧಿಕಾರಿನಕುಲು ಈತು ವರ್ಷದ ಶ್ರಮ ಬತ್ತದು ಈಗ ಇತ್ತೇನೆ ಪಣ್ಲೆಕನೆ ಯಾನ್ಲ ತೂತೆ ಅಪ್ಪಗ ನಮ್ಮ ಮೆಕ್ಯಾನಿಕ್ನಕುಲು ಇತ್ತೇರು ನಮ್ಮ ಓಡ್ದ ಕಾರ್ಖಾನೆ ಕೆಲಸ ಮನ್ಪುನಕುಲು ಪೂರ ನಮ್ಮ ಕಬಡ್ಡಿ ಉಪ್ಪಡು ನಮ್ಮ ಪವರ್ ಲಿಫ್ಟಿಂಗ್ ಉಪ್ಪಡು ದೇಹದಾರ್ಡಿ ಉಪ್ಪಡು ಬೊಕ್ಕ ಕುಸ್ತಿ ಇಂದೇಟು ಒಂಜಿ ಈ ಕ್ರೀಡೆಡ್ ಪೂರ ಸಾಧನೆ ಮಂತದು ಒಂಜಿ ಜೈವೀರ ಮಾರುತಿ ವ್ಯಾಯಾಮ ಶಾಲೆದ ಪುದರ್ನ ನಮ್ಮ ದೇಶವಾದ್ಯಂತ ಒಂಜಿ ಉಜ್ವಲ ಬಂತದಿನಾಗ ಒಂಜಿ ಈ ಸಂದರ್ಭ. ಶೋಭಾಯಾತ್ರೆಯಲ್ಲಿ ಶ್ರೀದೇವರು ತೊಕ್ಕೋಟು ಒಳಪೇಟೆಯವರೆಗೆ ಸಾಗಿ ಬಂದರು.